ನಾಳೆಯಿಂದ 2 ದಿನ ಪ್ರಧಾನಿ ಕರುನಾಡ ಪ್ರವಾಸ. ನಾಳೆ ನಾಡಿದ್ದು ಬೆಂಗಳೂರು ಮೈಸೂರಲ್ಲಿ ಪ್ರವಾಸವನ್ನು ಹಮ್ಮಿಕೊಂಡಿರುವಂತದ್ದು ಪ್ರಧಾನಿ. ನಾಳೆ ಬೆಂಗಳೂರಿನಲ್ಲಿ ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಲಿದ್ದಾರೆ. ಬೆಂಗಳೂರಿನಲ್ಲಿ ವಿವಿಧ ಕಾರ್ಯಕ್ರಮಗಳಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ನಾಳೆ ಸಂಜೆವರೆಗೂ ಕೂಡ ಭಾಗಿಯಾಗ್ತಾರೆ. ನಾಳೆ ಸಂಜೆಯ ನಂತರ ಮೈಸೂರಿಗೆ ಪ್ರಧಾನಿ ತೆರಳಲಿರುವಂತದ್ದು. ಮಂಗಳವಾರ ಅಂದ್ರೆ ನಾಡಿದ್ದು ಅಂದ್ರೆ 21ನೇ ತಾರೀಕು ವಿಶ್ವ ಯೋಗ ದಿನಾಚರಣೆಯ ಸಂದರ್ಭದಲ್ಲಿ ಮೈಸೂರಿನಲ್ಲಿ ಭಾಗಿಯಾಗ್ತಾ ಇದ್ದಾರೆ ಪ್ರಧಾನಮಂತ್ರಿಗಳು. ಮೋದಿ ಆಗಮನದ ಹಿನ್ನೆಲೆಯಲ್ಲಿ ಭಾರಿ ಭದ್ರತೆಯನ್ನ ಕೈಗೊಳ್ಳಲಾಗಿದೆ. ಬೆಂಗಳೂರು ಮತ್ತು ಮೈಸೂರಿನಲ್ಲಿ ಇವರೆಲ್ಲೆಲ್ಲಿ ಭಾಗಿಯಾಗ್ತಾ ಇದ್ದಾರೆ ಅಲ್ಲೆಲ್ಲ ಕಡೆನೂ ಕೂಡ ಸಾಕಷ್ಟು ಕಟ್ಟೆಚ್ಚರವನ್ನು ವಹಿಸಲಾಗಿದೆ. ಬೆಂಗಳೂರು ಮೈಸೂರಿನಲ್ಲಿ ಖಾಕಿ ಫುಲ್ ಹೈ ಅಲರ್ಟ್. ಬೆಂಗಳೂರಿನಲ್ಲಿ ಪ್ರಧಾನಿ ಸಂಚರಿಸುವಂತ ಮಾರ್ಗದಲ್ಲಿ ಭದ್ರತೆಯನ್ನ ಕೊಡಲಾಗಿದೆ. ಮೋದಿ ಸಂಚರಿಸುವ ಮಾರ್ಗದ ಕಾಲೇಜ್ಗಳಿಗೂ ಕೂಡ ರಜೆಯನ್ನ ಕೊಡಲಾಗಿದೆ. ಬರೀ ಭದ್ರತೆ ಅಲ್ಲ, ರೋಡಲ್ಲಿ ಬರುವಂತ ಕಾಲೇಜ್ಗಳಿಗೂ ಕೂಡ ರಜೆಯನ್ನ ಘೋಷಣೆ ಮಾಡಲಾಗಿದೆ. ಬಿಕಾಸ್ ಅಲ್ಲಿ ಸಾಕಷ್ಟು ಭದ್ರತೆಯನ್ನ ಕೈಗೊಂಡಿರ್ತಾರೆ. ಈ ಸಂದರ್ಭದಲ್ಲಿ ಆ ವಿದ್ಯಾರ್ಥಿಗಳಿಗೆ ತೊಂದರೆ ಆಗುತ್ತೆ ಅನ್ನುವ ಕಾರಣಕ್ಕೋಸ್ಕರ ಬೆಂಗಳೂರಿನಲ್ಲಿ ಭದ್ರತೆಗೆ 8 ಜನ DCPಗಳನ್ನ ನಿಯೋಜನೆ ಮಾಡಲಾಗಿದೆ. ಮೈಸೂರಿನಲ್ಲೂ ಕೂಡ ಭದ್ರತೆಯನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ ಗೃಹ ಸಚಿವರು, ಸ್ಪೆಷಲಿ ಅವರೇ ಅಲ್ಲಿದ್ದಾರೆ. ಮಾಲ್ ಆಫ್ ಮೈಸೂರು 2 ದಿನಗಳ ಕಾಲ ಬಂದ್ ಆಗಿರುತ್ತೆ. ಪ್ರವಾಸಿಗರ ನೆಚ್ಚಿನ ತಾಣ ಮೈಸೂರು. ಸಾವಿರಾರು ಸಂಖ್ಯೆಯಲ್ಲಿ ಪ್ರತಿದಿನ ಮೈಸೂರಿಗೆ ಪ್ರವಾಸಿಗರು ಬರ್ತಾರೆ. ಇನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಬರ್ತಾ ಇರುವಂತ ಹಿನ್ನೆಲೆಯಲ್ಲಿ ಆಲ್ಮೋಸ್ಟ್ ಸಾಕಷ್ಟು ಕಡೆ ಪ್ರೇಕ್ಷಣೀಯ ಸ್ಥಳಗಳಿಗೆ ನಿರ್ಬಂಧ ಇರುತ್ತೆ. ಚಾಮುಂಡಿ ಬೆಟ್ಟದಲ್ಲೂ ಕೂಡ ಪೊಲೀಸರ ಹೈ ಅಲರ್ಟ್ ಇರುತ್ತೆ. ನಾಳೆ 12 ಗಂಟೆಯಿಂದ ಸಾರ್ವಜನಿಕರಿಗೆ ನಿರ್ಬಂಧ ಇರುತ್ತೆ. ಜೂನ್ 21ರಂದು ಎಂದಿನಂತೆ ದೇವಿಯ ದರ್ಶನಕ್ಕೆ ಅವಕಾಶವನ್ನ ನೀಡಲಾಗುತ್ತೆ. ನಾಳೆ 12 ಗಂಟೆಯ ನಂತರ ಚಾಮುಂಡಿ ಬೆಟ್ಟದಲ್ಲಿ ನಿರ್ಬಂಧ ಇರುತ್ತೆ. ನೆಕ್ಸ್ಟ್ ಜೂನ್ 21ಕ್ಕೆ ದೇವಿಯ ದರ್ಶನಕ್ಕೆ ಅವಕಾಶವನ್ನ ಮಾಡಿಕೊಡಲಾಗುತ್ತೆ. ಎಲ್ಲ ರೀತಿಯಾದಂಥ ವ್ಯವಸ್ಥೆಯನ್ನ ಮಾಡಿಕೊಳ್ಳಲಾಗ್ತದೆ. ಇನ್ನು ಮೈಸೂರಿನಲ್ಲಿ ರಿಹರ್ಸಲ್ ಎಲ್ಲ ಮಾಡ್ತಾ ಇದ್ದಾರೆ ಪ್ರಧಾನಮಂತ್ರಿಗಳು. 21ನೇ ತಾರೀಕು ವಿಶ್ವ ಯೋಗ ದಿನಾಚರಣೆಯ ಸಂದರ್ಭದಲ್ಲಿ ಮೈಸೂರಿನ ಅರಮನೆ ಮೈದಾನದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಸುಮಾರು 6,000 ರಿಂದ 7,000 ಜನ ಇರ್ತಾರೆ ಯೋಗಪಟುಗಳು ಅಂತ ಹೇಳಲಾಗ್ತಾ ಇರುವಂಥದ್ದು. ಈ ಸಂದರ್ಭದಲ್ಲಿ ಈಗಲೇ ರಿಹರ್ಸಲ್ ಅನ್ನ ಮಾಡಲಾಗ್ತಾ ಇದೆ. 21ನೇ ತಾರೀಕು ಪ್ರಧಾನಮಂತ್ರಿಗಳು ಅಲ್ಲಿ ಯೋಗವನ್ನ ಮಾಡಲಿದ್ದಾರೆ. ಪ್ರತಿ ವರ್ಷನೂ ಕೂಡ ಒಂದೊಂದು ಕಡೆ ಯೋಗದಲ್ಲಿ ಭಾಗಿಯಾಗ್ತಾ ಇದ್ರು. ಯೋಗ ದಿನಾಚರಣೆಯ ಸಂದರ್ಭದಲ್ಲಿ ಪ್ರಧಾನಮಂತ್ರಿಗಳು ಈ ಬಾರಿ ನಮ್ಮ ರಾಜ್ಯದಿಂದ ಭಾಗಿಯಾಗ್ತಾ ಇದ್ದಾರೆ. ಅದು ಮೈಸೂರಿನಿಂದ ಭಾಗಿಯಾಗ್ತಾ ಇದ್ದಾರೆ. ಇದೆಲ್ಲದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಇಬ್ಬರು ಪ್ರತಿನಿಧಿಗಳು. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ಯಾವ ರೀತಿಯಾದಂತಹ ಒಂದು ಕಟ್ಟೆಚ್ಚರವನ್ನು ವಹಿಸಲಾಗಿದೆ ಅನ್ನುವಂಥದ್ರ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ಇನ್ನ ಮೈಸೂರಿನಲ್ಲಿ ಹೇಗೆ ನಡೆದಿದೆ ಸಿದ್ಧತೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಮೈಸೂರಿನ ಪ್ರತಿನಿಧಿ ದಿವೇಶ್. ಫಸ್ಟ್ ಬೆಂಗಳೂರಿಗೆ ಹೋಗೋಣ. ಮಂಜು, ನಾಳೆ ಪ್ರಧಾನಮಂತ್ರಿಗಳು ಬರ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಯಾವ್ಯಾವ ರೀತಿಯಾದಂಥ ಭದ್ರತೆಯನ್ನ ಕಲ್ಪಿಸಲಾಗಿದೆ? ಪೊಲೀಸ್ ಪಡೆಯವರು ಹೈ ಅಲರ್ಟ್ ನಲ್ಲಿದ್ದಾರೆ ಅಂತ. ಎಸ್, ಖಂಡಿತವಾಗ್ಲೂ ಪೃಥ್ವಿ, ನಾಳೆ ಪ್ರಧಾನಿ ನರೇಂದ್ರ ಮೋದಿ ಅವರು ಬೆಂಗಳೂರಿಗೆ ಬರ್ತಿರುವಂತಹ ಹಿನ್ನೆಲೆಯಲ್ಲಿ ಕಳೆದ 2 ದಿನಗಳಿಂದಲೇ ಪೊಲೀಸರು ಬೆಂಗಳೂರಿನಾದ್ಯಂತಲೂ ಕೂಡ ಅಷ್ಟೇ ಕಟ್ಟೆಚ್ಚರವನ್ನು ವಹಿಸಿರುವಂತದ್ದು. ಅದರಲ್ಲೂ ಕೂಡ ಅಷ್ಟೇ ನಾಳೆ ಕೊಮ್ಮಘಟ್ಟದಲ್ಲಿ ನಡೆಯುವಂತಹ ಒಂದು ಕಾರ್ಯಕ್ರಮ ಏನಿದೆ, ಆ ಒಂದು ಕಾರ್ಯಕ್ರಮಕ್ಕೆ ಸುಮಾರು 2,055 ಜನ ಪೊಲೀಸರನ್ನ ಈಗಾಗಲೇ ನಿಯೋಜನೆಯನ್ನು ಕೂಡ ಮಾಡಿದ್ದಾರೆ. ಅದರಲ್ಲೂ ಕೂಡ ಅಷ್ಟೇ ನರೇಂದ್ರ ಮೋದಿ ಅವರು ಇಳಿಯುವಂತಹ ಹೆಲಿಪ್ಯಾಡ್ ನಲ್ಲಿ ಆಗಿರ್ಬೋದು ಅಥವಾ ಅವರು ಬರುವಂತಹ ಒಂದು ಮಾರ್ಗ ಮಧ್ಯದಲ್ಲಿ ಆಗಿರ್ಬೋದು ಮತ್ತು ಸ್ಟೇಜ್ ನ ಬಳಿ ಆಗಿರ್ಬೋದು ಪ್ರತಿಯೊಬ್ಬ IPS ಅಧಿಕಾರಿಗಳನ್ನು ಈಗಾಗಲೇ ಉಸ್ತುವಾರಿಯಾಗಿ ಅಲ್ಲಿ ವಹಿಸಿರುವಂತದ್ದು. ಜೊತೆಗೆ ಅವರ ಸಮ್ಮುಖ ಭದ್ರತೆಯನ್ನು ಕೂಡ ಅಷ್ಟೇ ಯಾವುದೇ ರೀತಿಯಂತ ಲೋಪದೋಷಗಳಾಗದ ರೀತಿಯಲ್ಲಿ ಎಚ್ಚರಿಕೆಯನ್ನು ವಹಿಸುವಂತೆ ಈಗಾಗಲೇ ನಗರ ಪೊಲೀಸ್ ಆಯುಕ್ತರು ಸ್ಟ್ರಿಕ್ಟ್ ಆಗಿ ಹೇಳಿದ್ದಾರೆ. ಜೊತೆಗೆ ಪ್ರಮುಖವಾಗಿ ನಾಳೆ ನರೇಂದ್ರ ಮೋದಿ ಅವರು 11:45 ಸರಿಯಾಗಿ ಯಲಹಂಕದ ವಾಯುನೆಲೆಗೆ ಬರ್ತಾ ಇದ್ದಾರೆ. ಅಲ್ಲಿಂದ ನೇರವಾಗಿ ಹೆಲಿಪ್ಯಾಡ್ ನ ಮುಖಾಂತರವಾಗಿ ಅವರು ಜ್ಞಾನ ಭಾರತಿ ಕ್ಯಾಂಪಸ್ ಬಳಿ ಹೋಗ್ತಾರೆ. ಅಲ್ಲಿಂದ ತದನಂತರ ಒಂದು ಖಾಸಗಿ ಕಾರ್ಯಕ್ರಮದಲ್ಲಿ ಅಂದ್ರೆ ಸರ್ಕಾರಿಯ ಕಾರ್ಯಕ್ರಮದಲ್ಲಿ ಕೂಡ ಭಾಗವಹಿಸಿದ್ದಾರೆ. ಒಂದು ವೇಳೆ ಏನಾದ್ರೂ ನಾಳೆ ನರೇಂದ್ರ ಮೋದಿ ಬಂದಂತ ವೇಳೆಯಲ್ಲಿ ಏನಾದ್ರೂ ವೆದರ್ ಪ್ರಾಬ್ಲಮ್ ಆಗ್ಬಿಟ್ಟು ಹೆಲಿಪ್ಯಾಡ್ ಏನಾದ್ರೂ ಹೋಗಕ್ ಆಗಲ್ಲ ಅಂದಂತ ಪಕ್ಷದಲ್ಲಿ ಅವರನ್ನ ನೇರವಾಗಿ ಏನ್ ಹಿಂದೆ ಕಾಣ್ತಾ ಇದೆ ಮೈಸೂರು ರೋಡ್ ನ ಮುಖಾಂತರವಾಗಿ ಬರೋದಕ್ಕೂ ಕೂಡ ಅಷ್ಟೇ ಸೆಕೆಂಡ್ ಆಪ್ಷನ್ ಆಗಿ ಈಗಾಗಲೇ ಇಟ್ಕೊಂಡಿರುವಂತದ್ದು. ಆದ್ರೂ ಕೂಡ ಅಷ್ಟೇ ಮೈಸೂರು ರೋಡ್ ನಲ್ಲಿ ಯಾವುದೇ ರೀತಿಯಂತ ಪ್ರಾಬ್ಲಮ್ ಆಗಬಾರ್ದು. ಯಾಕಂದ್ರೆ ಪ್ರೈಮ್ ಮಿನಿಸ್ಟರ್ ಬಂದಂತ ಟೈಮ್ ನಲ್ಲಿ ಯಾವುದೇ ರೀತಿಯಂತ ಸಮಸ್ಯೆಗಳಾಗಬಾರ್ದು ನಿಟ್ಟಿನಲ್ಲಿ ಈಗಾಗಲೇ ಪೊಲೀಸರನ್ನು ಕೂಡ ಅಷ್ಟೇ ಈಗಾಗಲೇ ನಿಯೋಜನೆಯನ್ನು ಕೂಡ ಮಾಡಿರುವಂತದ್ದು. ಯಾಕಂದ್ರೆ ಪ್ರತಿ 100 ಮೀಟರ್ಗೂ ಕೂಡ ಅಷ್ಟೇ ಇಬ್ಬರು ಪೊಲೀಸ್ ಪೇದೆಗಳನ್ನು ಈಗಾಗಲೇ ನಿಯೋಜನೆ ಮಾಡಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಅಷ್ಟೇ ಮೈಸೂರು ರಸ್ತೆಯಲ್ಲಿ ಟ್ರಾಫಿಕ್ ಜಾಮ್ ಆಗದ ರೀತಿಯಲ್ಲಿ ಈಗಲಿಂದಲೇ ನೀವು ಪ್ರಯತ್ನವನ್ನ ಮಾಡ್ತೀರಿ ಅನ್ನೋ ನಿಟ್ಟಿನಲ್ಲಿ ಪೊಲೀಸರನ್ನು ಕೂಡ ಈಗಾಗಲೇ ನಿಯೋಜನೆ ಕೂಡ ಮಾಡಿರುವಂತದ್ದು. ಒಟ್ಟಾರೆಯಾಗಿ ನಾಳೆ
ಕೇವಲ ನಡೆಯುವಂತ ಕಾರ್ಯಕ್ರಮ ಭಾಗದಲ್ಲಿ ಸುಮಾರು 2,055 ಜನ ಪೊಲೀಸರನ್ನು ನಿಯೋಜನೆ ಮಾಡಿದ್ರೆ ಹೆಲಿಪ್ಯಾಡ್ ನಿಂದ ಇಳಿಯುವಂತಹ ಸ್ಥಳದಿಂದ ಹಿಡಿದು ಮಾರ್ಗ ಉದ್ಯೋಗ ಕೂಡ ಅಷ್ಟೇ ಸೆಕೆಂಡ್ ಆಪ್ಷನ್ ಆಗಿ ಇಟ್ಕೊಂಡಿರುವಂತಹ ಒಂದು ಏನು ರಸ್ತೆ ಮೂಲಕವಾಗಿ ಒಂದು ವೇಳೆ ಬಂದಂತ ವೇಳೆಯಲ್ಲಿ ಆಪ್ಷನ್ ಅಂತ ಇಟ್ಕೊಂಡು ಅಲ್ಲಿಯೂ ಕೂಡ ಸುಮಾರು 1,000ಕ್ಕೂ ಅಧಿಕ ಪೊಲೀಸರನ್ನು ನಿಯೋಜನೆ ಮಾಡಿದ್ದು ಒಟ್ಟಾರೆಯಾಗಿ ನಾಳೆ ಬೆಂಗಳೂರಿಗೆ ನರೇಂದ್ರ ಮೋದಿ ಬರ್ತಾ ಇರುವಂತ ನೆಲೆಯಲ್ಲಿ ಸುಮಾರು 3,000 ಜನ ಪೊಲೀಸರನ್ನ ಈಗಾಗಲೇ ನಿಯೋಜನೆ ಕೂಡ ಮಾಡಲಾಗಿದ್ದು ಕಳೆದ 2 ದಿನಗಳಿಂದಲೂ ಕೂಡ ಈಗಾಗಲೇ ಎಲ್ಲಾ ರೀತಿಯಂತಹ ಭದ್ರತೆಗಳನ್ನು ಕೂಡ ಪರಿಶೀಲನೆ ಮಾಡ್ತಾರೆ. ಖುದ್ದಾಗಿ ಘಟನೆ ನಡೆಯುವಂತಹ ಸ್ಥಳ ಏನು ಕೆಂಗೇರಿ ಬಳಿ ಅಂತ ಕೊಮ್ಮಘಟ್ಟ ಏನಿದೆ ಆ ಒಂದು ಕೊಮ್ಮಘಟ್ಟದಲ್ಲಿ ಪಶ್ಚಿಮ ವಿಭಾಗದ ಡಿಸಿಪಿ ಆಗಿರುವಂತಹ ಸಂಜೀವ್ ಪಾಟೀಲ್ ಅವರ ನೇತೃತ್ವದಲ್ಲಿ ಒಟ್ಟಾರೆಯಾದಂತಹ ಒಂದು ಭದ್ರತೆಯನ್ನು ಕೂಡ ಈಗಾಗಲೇ ಮಾಡ್ಕೊಂಡಿರುವಂತದ್ದು ಪೃಥ್ವಿ. ಓಕೆ ಮಂಜು, ಇದು ಬೆಂಗಳೂರಿನಲ್ಲಿ ಯಾವ ರೀತಿಯಾದಂತಹ ಭದ್ರತೆ ಕೈಗೊಂಡಿದ್ದಾರೆ ಅನ್ನುವಂಥದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಮಂಜು ಹೇಳ್ತಾ ಇದ್ರು. ಈಗ ಮೈಸೂರಿಗೆ ಹೋಗೋಣ, ಅಲ್ಲಿ ಯಾವ ರೀತಿಯಾದಂತಹ ಸಿದ್ಧತೆ ನಡೆದಿದೆ ಅನ್ನುವಂಥದ್ರ ಬಗ್ಗೆ ಮಾಹಿತಿಯನ್ನ ಪಡ್ಕೊಳ್ಳೋಣ. ದಿವೇಶ್, ಮೈಸೂರಿನಲ್ಲಿ ವಿಶ್ವ ಯೋಗ ದಿನಾಚರಣೆಯ ಸಂದರ್ಭದಲ್ಲಿ ಪ್ರಧಾನಮಂತ್ರಿಗಳು ಭಾಗಿಯಾಗ್ತಾ ಇರುವಂತದ್ದು, ಈ ಒಂದು ಅಂದ್ರೆ ಆ ಪ್ರೋಗ್ರಾಮ್ ತುಂಬಾ ಹೈಲೈಟೆಡ್ ಆಗಿರುತ್ತೆ. ಇನ್ನ ಮೈಸೂರಿಗೆ ಬರ್ತಾ ಇರುವಂತ ಹಿನ್ನೆಲೆಯಲ್ಲಿ ಯಾವ ರೀತಿಯಾದಂತ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ, ಭದ್ರತಾ ವ್ಯವಸ್ಥೆಯನ್ನ ಮಾಡ್ಕೊಳ್ಳಲಾಗಿದೆ ಅಂತ? ಹೌದು ಪೃಥ್ವಿ, ಏನಂತಂದ್ರೆ ವಿಶ್ವ ಯೋಗ ದಿನದ ಹಿನ್ನೆಲೆಯಲ್ಲಿ ಪ್ರಧಾನಮಂತ್ರಿಗಳು ಈಗ ಮೈಸೂರಿಗೆ ಆಗಮಿಸ್ತಾ ಇದ್ದಾರೆ. ಹಾಗಾಗಿ ಇಡೀ ಮೈಸೂರಿನ ಒಂದು ಪೊಲೀಸ್ ಭದ್ರತೆ ಮತ್ತು SPG ಅವರ ಕಂಟ್ರೋಲ್ಗೆ ಇಡೀ ಒಂದು ಮೈಸೂರು ನಗರವನ್ನ ತೆಗೆದುಕೊಂಡಿರೋಂತ ಗಮನಿಸ್ತಾ ಇದ್ದೀವಿ. ಏನಂದ್ರೆ ಏನು ಜೂನ್ 20ನೇ ತಾರೀಕು ಅಂದ್ರೆ ನಾಳೆ ಸಂಜೆ ಒಂದು 5:30 ವೇಳೆಗೆ ಮೈಸೂರಿನ ಒಂದು ಮಹಾರಾಜ ಮೈದಾನ ಪಕ್ಕದಲ್ಲೇ ಇರುವಂತಹ ಓವೆಲ್ ಗ್ರೌಂಡ್ಗೆ ಅಲ್ಲಿ ಒಂದು ಹೆಲಿಪ್ಯಾಡ್ ಅನ್ನ ನಿರ್ಮಾಣ ಮಾಡಿರುವಂತದ್ದು. ಅಲ್ಲಿಗೆ ಒಂದು ನೇರವಾಗಿ ಬೆಂಗಳೂರಿಂದ ನೇರವಾಗಿ ನರೇಂದ್ರ ಮೋದಿ ಅವರು ಬರ್ತಾರೆ. ಅಲ್ಲಿಂದ ಅವರನ್ನ ವೇದಿಕೆಗೆ ಒಂದು ಪಕ್ಕದಲ್ಲೇ ಇರುವಂತಹ ಮಹಾರಾಜ ಕಾಲೇಜಿನ ಮೈದಾನಕ್ಕೆ ಒಂದು ಎಸ್ಕಾರ್ಟ್ ನ ಮೂಲಕ ಒಂದು ವೇದಿಕೆ ಕಾರ್ಯಕ್ರಮಕ್ಕೆ ಕರೆದುಕೊಂಡು ಹೋಗುವಂತದ್ದು. ಜೊತೆಗೆ ವೇದಿಕೆ ಕಾರ್ಯಕ್ರಮ ಮುಗಿದ ನಂತರ ಏನು ಇಡೀ ಒಂದು ಮೈಸೂರಿನ ಮಹಾರಾಜರ ಏನು ಬುಲ್ವಾಡ್ ರಸ್ತೆ ಇರಬಹುದು, ಹಾಗೆ ರಾಮಸ್ವಾಮಿ ರಸ್ತೆ ಹಾಗೂ ನೂರಡಿ ರಸ್ತೆ, ಈ ರಸ್ತೆಗಳ ಮೂಲಕ ಅವರು ಸುತ್ತೂರು ಮಠಕ್ಕೆ ಒಂದು ಹೋಗ್ತಾರೆ. ಸುತ್ತೂರು ಮಠದಲ್ಲಿ ಅಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ತದನಂತರದಲ್ಲಿ ಚಾಮುಂಡಿ ಬೆಟ್ಟಕ್ಕೆ ಹೋಗುವಂಥದ್ದು. ಈ ಇಷ್ಟು ರಸ್ತೆಗಳನ್ನ ಈಗಾಗಲೇ ಸಂಪೂರ್ಣವಾಗಿ ಬಂಧನ ಮಾಡುವಂತ ಕೆಲಸವನ್ನ ಈಗಾಗಲೇ ಮಾಡ್ತಾ ಇರುವಂತದ್ದು. ಅಷ್ಟು ಉದ್ದದ ರಸ್ತೆಗೂ ಕೂಡ ಈಗ ಬ್ಯಾರಿಕೇಡ್ ಮರಗಳ ಸಹಾಯದಿಂದ ಬ್ಯಾರಿಕೇಡ್ಗಳನ್ನ ನಿರ್ಮಾಣ ಮಾಡಿ ಸಾರ್ವಜನಿಕರು ಯಾರು ಕೂಡ ಏನಂದ್ರೆ ಕಾನ್ವಾಯ್ ಹೋಗುವಂತ ಸಂದರ್ಭದಲ್ಲಿ ಯಾರು ಕೂಡ ರಸ್ತೆಗಳಲ್ಲಿ ಪ್ರವೇಶನ ಮಾಡದೇ ಇರೋ ನಿಟ್ಟಿನಲ್ಲಿ ಈಗ ಬ್ಯಾರಿಕೇಡ್ ನ ಮೂಲಕ ಇಡೀ ರಸ್ತೆಗಳನ್ನ ಬಂದ್ ಮಾಡಲಾಗಿದೆ. ಅನಂತರದಲ್ಲಿ ಚಾಮುಂಡಿ ಬೆಟ್ಟದ ಒಂದು ಚಾಮುಂಡೇಶ್ವರಿ ಒಂದು ದರ್ಶನ ಮುಗಿಸಿ ಬಂದಂತ ನಂತರದಲ್ಲಿ ಏನು ಮೈಸೂರಿನ ಒಂದು ರಾಡಿಸನ್ ಬ್ಲೂ ಒಂದು ಹೋಟೆಲ್ ಏನಿದೆ, ಈ ಹೋಟೆಲ್ ನಲ್ಲಿ ಅವರು ವಾಸ್ತವ್ಯವನ್ನು ಕೂಡ ಹೂಡುವಂತದ್ದು. ಜೊತೆಗೆ ಪ್ರಧಾನಿ ಮಂತ್ರಿ ಅವರು ಮೈಸೂರಿಗೆ ಆಗಮಿಸಿದ ನಂತರ ಸತತ 3ನೇ ಬಾರಿ ಕೂಡ ಮೈಸೂರಲ್ಲಿ ವಾಸ್ತವ್ಯನ ಹೂಡ್ತಾ ಇರುವಂತದ್ದು ಕೂಡ ಇಲ್ಲಿ ವಿಶೇಷವಾಗಿರುವಂತದ್ದು. ಅದೇ ನಿಟ್ಟಲ್ಲಿ ಈಗ ರಾಡಿಸನ್ ಬ್ಲೂ ನಲ್ಲೂ ಕೂಡ ಈಗಾಗಲೇ ಒಂದು ಸಕಲ ಸಿದ್ಧತೆಯನ್ನು ಕೂಡ ಮಾಡ್ಕೊಂಡಿರುವಂತದ್ದು. ಈಗಾಗಲೇ ರಾಡಿಸನ್ ಬ್ಲೂ ನ ಎಲ್ಲಾ ಬುಕ್ಕಿಂಗ್ ಕೌಂಟರ್ ಗಳನ್ನ ಬಂದ್ ಮಾಡಲಾಗಿದೆ. ಜೊತೆಗೆ ರಾಡಿಸನ್ ಬ್ಲೂಗೆ ಬರುವಂತ ಯಾವುದೇ ಅತಿಥಿಗಳಿಗೂ ಕೂಡ ಅಲ್ಲಿ ಅವಕಾಶವನ್ನ ಕೊಡ್ತಾ ಇಲ್ಲ. SPG ಅವರು ಇಡೀ ಒಂದು ಹೋಟೆಲ್ ಅನ್ನ ತಮ್ಮ ಸುಪರ್ದಿಗೆ ಕೂಡ ಈಗಾಗಲೇ ತಗೊಂಡಿದ್ದಾರೆ. ಜೊತೆಗೆ ಇದಾದ ನಂತರ ಬೆಳಿಗ್ಗೆ ಏನು ಜೂನ್ 21 ಬೆಳಿಗ್ಗೆ ಮೈಸೂರಿನ ಅಂಬಾವಿಲಾಸ ಅರಮನೆಯಲ್ಲಿ ವಿಶ್ವ ಯೋಗ ದಿನದ ಒಂದು ಕಾರ್ಯಕ್ರಮವೂ ಕೂಡ ಇರುವಂತದ್ದು. ಹಾಗಾಗಿ ಕೂಡ ಅಲ್ಲೂ ಕೂಡ ಸೂಕ್ತ ರೀತಿಯ ಭದ್ರತೆಯನ್ನ SPG ತಂಡ ಮತ್ತು ಪೊಲೀಸ್ ಇಲಾಖೆ ಕೂಡ ತಗೊಂಡಿದೆ. ಸಂಪೂರ್ಣವಾಗಿ ಸುಮಾರು 13,000ಕ್ಕೂ ಹೆಚ್ಚಿನ ಒಂದು ಏನು ಯೋಗ ಪಟುಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ಜೊತೆಗೆ VVIPಗಳಿರ್ಬೋದು ಅಥವಾ ಏನು ಪ್ರತಿನಿಧಿಗಳಿರ್ಬೋದು, ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗೋದ್ರಿಂದ ಎಲ್ಲರನ್ನು ಕೂಡ ಮೃತ್ಯುವರ್ಜಿಯಿಂದ ಅವರನ್ನ ಗಮನದಲ್ಲಿಟ್ಕೊಂಡು ಪ್ರತಿಯೊಬ್ಬರನ್ನ ಒಂದು ಅರಮನೆ ಒಳಗೆ ಬಿಟ್ಕೊಳ್ಳುವಂತ ಕೆಲಸವನ್ನ ಮಾಡ್ಲಿಕ್ಕೆ ಕೋವಿಡ್ ಟೆಸ್ಟ್ ಮಾಡಿಸ್ಕೊಂಡ್ ಬರ್ಲಿಕ್ಕೆ ಸಾಧ್ಯನಾ ದಿವೇಶ್? ಮಾಡಿಸ್ಕೊಂಡ್ ಬರ್ತಾ ಇದ್ದಾರಾ? ಅಂದ್ರೆ ಏನಂದ್ರೆ ಈಗಾಗಲೇ ಅವರು ಸೂಚನೆ ನೀಡಿರುವಂತದ್ದು ಅಂದ್ರೆ ಪ್ರತಿಯೊಬ್ಬರಂದ್ರೆ ಯಾರು ಈ ಯೋಗ ದಿನದ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ ಆತರ ಎಲ್ಲರಿಗೂ ಕೂಡ 2 ಡೋಸ್ ಒಂದು ವ್ಯಾಕ್ಸಿನ್ ಅನ್ನು ಕಂಪಲ್ಸರಿ ಆಗಿರಲೇಬೇಕು ಅನ್ನೋದು ಅಲ್ಲಿ ಒಂದು ಸೂಚನೆ ಆಗಿರುವಂತದ್ದು. ಮತ್ತೊಂದು ಕಡೆ ಏನು ಇದುವರೆಗೂ ಅಂದ್ರೆ ಕಳೆದ 1 ವಾರದ ಅವಧಿಯಲ್ಲಿ ಅವರೆಲ್ಲರೂ ಕೂಡ ಕೋವಿಡ್ ಟೆಸ್ಟ್ ಅನ್ನ ಮಾಡಿಸಿರಲೇಬೇಕು ಅನ್ನೋದು ಕಡ್ಡಾಯವಾಗಿ ಸೂಚಿಸಿರುತ್ತದೆ. ಆ ಎರಡನ್ನು ಕೂಡ ಈಗಾಗಲೇ ಎಲ್ಲ ಬಹುತೇಕರು ಕೂಡ ಅದನ್ನ ಕಂಪ್ಲೀಟ್ ಅನ್ನ ಮಾಡ್ಕೊಂಡಿದ್ದಾರೆ. ಯಾಕೆಂದ್ರೆ ಈಗಾಗಲೇ ಮೈಸೂರು ಜಿಲ್ಲಾಡಳಿತ ಎಲ್ಲರಿಗೂ ಕೂಡ ಇನ್ನು ಕೋವಿಡ್ ಟೆಸ್ಟ್ ಅನ್ನ ಮಾಡೋ ನಿಟ್ಟಿನಲ್ಲಿ ಪ್ರತಿನಿತ್ಯ 600ರಿಂದ 1,000ದಷ್ಟು ಕೋವಿಡ್ ಟೆಸ್ಟ್ ಗಳನ್ನು ಕೂಡ ಈಗಾಗಲೇ ಮಾಡ್ತಾ ಇರುವಂತದ್ದು. ಹಾಗಾಗಿ ಬಹುತೇಕ ಎಲ್ಲರಿಗೂ ಕೂಡ ಕೋವಿಡ್ ನ ಪ್ರಮಾಣ ಪತ್ರ ಕೂಡ ಈಗ ದೊರಕುವಂತ ಎಲ್ಲಾ ಲಭ್ಯತೆಗಳನ್ನು ಮಾಡ್ಕೊಳ್ಳಿದೆ. ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ಸುಮಾರು 12ರಿಂದ 15,000 ಜನ ಏನು ಒಂದು ಯೋಗಾಭ್ಯಾಸ ಸಿದ್ಧತೆ ಯಾವ ರೀತಿಯಾಗಿ ಮಾಡ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕೊಟ್ರಿ ನೀವು. ಥ್ಯಾಂಕ್ ಯು ದಿವೇಶ್ ಹಾಗೆ ಮಂಜುನಾಥ್ ನಿಮ್ಮೆಲ್ಲ ಕಂಪ್ಲೀಟ್ ಡೀಟೇಲ್ಸ್ಗಾಗಿ. ಮತ್ತಷ್ಟು ಸುದ್ದಿಯನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ, ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್.